ನಮಸ್ಕಾರ ವೀಕ್ಷಕರೇ, ನಾನು ಅಶ್ವಥ್. ವೀಕ್ಷಕರೇ, ನಿನ್ನೆ ಯುಗಾದಿ ಹಬ್ಬಕ್ಕೆ ಅರ್ಜುನ್ ಜನ್ಯ ಅವರು ಒಂದು ಸಿನಿಮಾದ ಟೀಸರನ್ನು ರಿಲೀಸ್ ಮಾಡಿದರು. ಆ ಸಿನಿಮಾದ ಟೈಟಲ್ 45. ಈಗಾಗಲೇ ನಿಮಗೆ ಗೊತ್ತಿರುವಂತೆ 45 ಸಿನಿಮಾವನ್ನು ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಮೊದಲ ಬಾರಿಗೆ ಡೈರೆಕ್ಟ್ ಮಾಡ್ತಿರುವಂತಹ ಒಂದು ಸಿನಿಮಾ. ಈ ಸಿನಿಮಾದ ಟೀಸರ್ ನಿನ್ನೆ ರಿಲೀಸ್ ಆಯಿತು. ಆ ಟೀಸರ್ನ ನೋಡಿದಂತಹ ಪ್ರತಿಯೊಬ್ಬರು ಕೂಡ ವಾವ್, ಎಷ್ಟು ಚೆನ್ನಾಗಿದೆಯಪ್ಪ, ಅರ್ಜುನ್ ಜನ್ಯ ಅವರು ನಿಜಕ್ಕೂ ಮೊದಲ ಸಿನಿಮಾ ಡೈರೆಕ್ಟ್ ಮಾಡಿರುವಂತಹ ನಿರ್ದೇಶಕರ. ಯಾಕೆಂತಂದರೆ ಇಲ್ಲಿವರೆಗೂ ಕೂಡ ಅವರು ಒಬ್ಬ ಸಂಗೀತ ನಿರ್ದೇಶಕರಾಗಿ ಮಾತ್ರ ನಾವು ಅವರನ್ನು ನೋಡಿದ್ದೀವಿ. ತುಂಬ ಒಳ್ಳೊಳ್ಳೆಯ ಅದ್ಭುತವಾದಂತಹ ಹಾಡುಗಳನ್ನು ಕೊಟ್ಟಿರುವಂತಹ ಒಬ್ಬ ಸಂಗೀತ ನಿರ್ದೇಶಕ. ಆದರೆ ಮೊದಲ ಬಾರಿಗೆ 45 ಅನ್ನೋ ಒಂದು ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಿರುವಂತಹದ್ದು. ಈ ಸಿನಿಮಾದ ಟೀಸರ್ ನಿನ್ನೆ ರಿಲೀಸ್ ಆಯಿತು. ಆ ಟೀಸರ್ನ ನೋಡಿದಂತಹ ಪ್ರತಿಯೊಬ್ಬರು ಕೂಡ ವಾವ್, ಎಷ್ಟು ಚೆನ್ನಾಗಿದೆಯಪ್ಪ, ಅರ್ಜುನ್ ಜನ್ಯ ಅವರು ನಿಜಕ್ಕೂ ಮೊದಲ ಸಿನಿಮಾ ಡೈರೆಕ್ಟ್ ಮಾಡಿರುವಂತಹ ನಿರ್ದೇಶಕರ. ಯಾಕೆಂತಂದರೆ ಇಲ್ಲಿವರೆಗೂ ಕೂಡ ಅವರು ಒಬ್ಬ ಸಂಗೀತ ನಿರ್ದೇಶಕರಾಗಿ ಮಾತ್ರ ನಾವು ಅವರನ್ನು ನೋಡಿದ್ದೀವಿ. ತುಂಬ ಒಳ್ಳೊಳ್ಳೆಯ ಅದ್ಭುತವಾದಂತಹ ಹಾಡುಗಳನ್ನು ಕೊಟ್ಟಿರುವಂತಹ ಒಬ್ಬ ಸಂಗೀತ ನಿರ್ದೇಶಕ. ಆದರೆ ಮೊದಲ ಬಾರಿಗೆ 45 ಅನ್ನೋ ಒಂದು ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಿರುವಂತಹದ್ದು. ಅದು ಕೂಡ 3 ದಿಗ್ಗಜರನ್ನ ಇಟ್ಕೊಂಡು ಈ ಒಂದು ಸಿನಿಮಾವನ್ನು ಮಾಡ್ತಿರುವಂತಹ ಒಬ್ಬ ಸಂಗೀತ ನಿರ್ದೇಶಕ ಅಂತ ಹೇಳಿ ನಾನು ಯಾಕೆ ಪದೇ ಹೇಳ್ತೀನಿ ಅಂತಂದರೆ, ಒಬ್ಬ ಸಂಗೀತ ನಿರ್ದೇಶಕನ ಕೈಯಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಸಿನಿಮಾವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಅನಿಸುತ್ತೆ. ಯಾಕೆಂತಂದರೆ ನಿನ್ನೆ ರಿಲೀಸ್ ಆದಂತಹ 45 ಸಿನಿಮಾದ ಟೀಸರ್ ಇದೆಯಲ್ಲ, ಆ ಟೀಸರ್ನ ನೋಡಿದಂತಹ ಪ್ರತಿಯೊಬ್ಬರು ಕೂಡ ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ಆ ಟೀಸರ್ ಕೇವಲ 1.5 ನಿಮಿಷ ಮಾತ್ರ ಇದೆ. ಆ 1.5 ನಿಮಿಷದಲ್ಲಿ ಏನನ್ನ ಹೇಳಬೇಕೋ ಅದೆಲ್ಲವನ್ನೂ ಕೂಡ ಆ 1.5 ನಿಮಿಷದ ಟೀಸರ್ನಲ್ಲಿ ಅರ್ಜುನ್ ಜನ್ಯ ಅವರು ಹೇಳಿರುವಂಥದ್ದು. ಅರ್ಜುನ್ ಜನ್ಯ ಅವರು ನಿಜಕ್ಕೂ ತುಂಬ ಬ್ರಿಲಿಯಂಟ್ ಆಗಿ ಆ ಟೀಸರನ್ನು ಕಟ್ ಮಾಡಿದ್ದಾರೆ. ಎಸ್, ಆ ಟೀಸರಲ್ಲಿ ಏನೆಲ್ಲ ಅಂಶಗಳನ್ನು ಹೇಳಿದ್ದಾರೆ ಅಂತಂತೇಳಿ ನಾನು ಮೊದಲಿಗೆ ಹೇಳ್ತೀನಿ. ಆ ಅಂಶಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಇವರು ನಿಜಕ್ಕೂ ಮೊದಲ ಸಿನಿಮಾದ ನಿರ್ದೇಶಕರ ಅಂತ ಅನಿಸುತ್ತೆ. ಯಾಕೆಂತಂದರೆ ಇಲ್ಲಿವರೆಗೂ ಅವರು ಕೇವಲ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದಂತಹವರು. ಆದರೆ ಮೊದಲ ಸಿನಿಮಾದಲ್ಲೇ 100ಗೆ 100 ಮಾರ್ಕ್ಸನ್ನು ತೆಗೆದುಕೊಂಡಿರುವಂತಹ ಒಬ್ಬ ಸಂಗೀತ ನಿರ್ದೇಶಕ ಯಾರಾದರೂ ಇದ್ದರೆ ಅದು ಅರ್ಜುನ್ ಜನ್ಯ ಅವರು. ಅರ್ಜುನ್ ಜನ್ಯ ಅವರು ನಿಜಕ್ಕೂ ತುಂಬ ಬ್ರಿಲಿಯಂಟ್ ಆಗಿ ಆ ಟೀಸರನ್ನು ಕಟ್ ಮಾಡಿದ್ದಾರೆ. ಎಸ್, ಆ ಟೀಸರಲ್ಲಿ ಏನೆಲ್ಲ ಅಂಶಗಳನ್ನು ಹೇಳಿದ್ದಾರೆ ಅಂತಂತೇಳಿ ನಾನು ಮೊದಲಿಗೆ ಹೇಳ್ತೀನಿ. ಆ ಅಂಶಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಇವರು ನಿಜಕ್ಕೂ ಮೊದಲ ಸಿನಿಮಾದ ನಿರ್ದೇಶಕರ ಅಂತ ಅನಿಸುತ್ತೆ. ಯಾಕೆಂತಂದರೆ ಇಲ್ಲಿವರೆಗೂ ಅವರು ಕೇವಲ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದಂತಹವರು. ಆದರೆ ಮೊದಲ ಸಿನಿಮಾದಲ್ಲೇ 100ಗೆ 100 ಮಾರ್ಕ್ಸನ್ನು ತೆಗೆದುಕೊಂಡಿರುವಂತಹ ಒಬ್ಬ ಸಂಗೀತ ನಿರ್ದೇಶಕ ಯಾರಾದರೂ ಇದ್ದರೆ ಅದು ಅರ್ಜುನ್ ಜನ್ಯ ಅವರು. ಸಿನಿಮಾದ ಟೀಸರ್ನಲ್ಲಿರುವಂತಹ ಒಂದಷ್ಟು ಹೈಲೈಟ್ಸ್ಗಳನ್ನು ನಾನು ಮೊದಲಿಗೆ ಹೇಳ್ತೀನಿ. 45 ಸಿನಿಮಾವನ್ನು ರಮೇಶ್ ರೆಡ್ಡಿ ಅವರು ನಿರ್ಮಾಣ ಮಾಡ್ತಿರುವಂಥವ್ರು. ರಮೇಶ್ ರೆಡ್ಡಿ ಅವರು ಮೂಲತಃ ಅವರು ರಿಯಲ್ ಎಸ್ಟೇಟ್ ಉದ್ಯಮಿ, ಆದರೂ ಕೂಡ ಸಿನಿಮಾಗಳ ಬಗ್ಗೆ ಸಾಕಷ್ಟು ಅಭಿರುಚಿಯನ್ನು ಇಟ್ಟುಕೊಂಡಿರುವಂತಹ ಒಬ್ಬ ನಿರ್ಮಾಪಕ. ಸೊ ಹಾಗಾಗಿ ಆ ನಿರ್ಮಾಪಕರಿಗೆ ನಮ್ಮ ಕಡೆಯಿಂದಲೂ ಕೂಡ ಆಲ್ ದ ಬೆಸ್ಟ್ ಹೇಳೋಣ, ಒಳ್ಳೆಯದಾಗಲಿ. ಯಾಕೆಂತಂದರೆ 3 ದಿಗ್ಗಜರು ನಾಯಕ ನಟರನ್ನು ಈ ಸಿನಿಮಾದಲ್ಲಿ ಹಾಕಿಕೊಂಡು ಸಿನಿಮಾವನ್ನು ನಿರ್ಮಾಣ ಮಾಡೋದಿದೆಯಲ್ಲ, ಅದು ಸಾಮಾನ್ಯವಾದಂತಹ ಮಾತಲ್ಲ. ಅದರಲ್ಲೂ ಕೂಡ ಇಂತಹ ಒಂದು ಸಂದರ್ಭದಲ್ಲಿ
ಈ ಮೂವರು ದಿಗ್ಗಜರನ್ನ ಒಂದೇ ಸ್ಕ್ರೀನ್ನಲ್ಲಿ ಹಾಕೊಂಡು ಸಿನಿಮಾ ಮಾಡ್ತಿದ್ದಾರೆ. ಸೊ ಹಾಗಾಗಿ ರಮೇಶ್ ರೆಡ್ಡಿ ಅವರಿಗೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಈ ಮೂವರು ದಿಗ್ಗಜರು ಈ ಸಿನಿಮಾದಲ್ಲಿ ಅಂದರೆ 45 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. 45 ಸಿನಿಮಾ ಅಂತಂದರೆ ಏನಪ್ಪ, 45 ಅಂದರೆ ಏನಪ್ಪ ಅಂತೇಳಿ ಒಂದಷ್ಟು ಜನರಿಗೆ ಕ್ಯೂರಿಯಾಸಿಟಿ ಕೂಡ ಇದೆ. ಎಸ್, ಆ 45 ಏನು ಎತ್ತ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ನಾವು ಅಪ್ಡೇಟ್ ಮಾಡೇ ಮಾಡ್ತೀವಿ. ಸದ್ಯಕ್ಕಂತೂ 45 ಸಿನಿಮಾದ ಟೀಸರ್ ಬಗ್ಗೆ ನಾನು ಮಾತನಾಡ್ತೀನಿ. ಮೊದಲಿಗೆ ಟೀಸರ್ ರಿಲೀಸ್ ಆಯ್ತು ನೆನ್ನೆ. ಟೀಸರ್ ರಿಲೀಸ್ ಆದಂತಹ ತಕ್ಷಣ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ, ಅಂದರೆ ಹಿನ್ನೆಲೆ ಧ್ವನಿ ಬರುತ್ತೆ. ಆ ಹಿನ್ನೆಲೆ ಧ್ವನಿ ಇಡೀ ಸಿನಿಮಾದ ಇಡೀ ಟೀಸರ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ ತಪ್ಪಾಲಿಕ್ಕಿಲ್ಲ. ಉಪೇಂದ್ರ ಅವರಿಗೆ ಆ ರೀತಿಯಾಗಿ ಒಂದು ಡಿಸೈನನ್ನು ಅರ್ಜುನ್ ಜನ್ಯ ಅವರು ಮಾಡಿರುವಂತಹದ್ದು. ಅದರಲ್ಲಿ ಒಂದು ಡೈಲಾಗ್ ಇದೆ, ಅಂದರೆ ಮನುಷ್ಯ ಸತ್ತ ಮೇಲೆ ತೋರಿಸೋ ಪ್ರೀತಿನ ಅವನು ಬದುಕಿದ್ದಾಗಲೇ ತೋರಿಸಿ. ಈ ಒಂದು ಡೈಲಾಗ್ ಇದೆಯಲ್ಲ, ಇದೊಂದು ಡೈಲಾಗು ಸಿನಿಮಾವನ್ನು ಎಲ್ಲಿಗೋ ತೆಗೆದುಕೊಂಡು ಹೋಗ್ಬಿಡುತ್ತೆ. ಸತ್ತ ಮೇಲೆ ತೋರಿಸೋ ಪ್ರೀತಿನ ಅವನು ಬದುಕಿದ್ದಾಗಲೇ ತೋರಿಸಿ. ಯಾಕೆಂತಂದರೆ ಸಾಮಾನ್ಯವಾಗಿ ಒಂದು ಟೀಸರ್ ನೋಡುವಂತಹ ಪ್ರತಿಯೊಬ್ಬರು ಕೂಡ ವಾವ್ ಓಕೆ ಅಪ್ಪ ಟೀಸರ್ ಚೆನ್ನಾಗಿದೆಯಪ್ಪ, ತುಂಬ ಚೆನ್ನಾಗಿದೆ ಅಂತಂದರೆ, ಆದರೆ ಈ ರೀತಿಯಾದಂತಹ ಒಂದು ಡೈಲಾಗ್ನ ಕೊಟ್ಬಿಟ್ಟು ಅಲ್ಲಿದ್ದವರ ಮನಸ್ಸನ್ನು ಗೆಲ್ಲೋದಿದೆಯಲ್ಲ, ಅದು ನಿಜವಾದ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ಒಂದು ಸ್ಟ್ರೆಂತ್ ಅರ್ಜುನ್ ಜನ್ಯ ಅವ್ರಿಗಿದೆ. ಜೊತೆಗೆ ಈ ಸಿನಿಮಾದಲ್ಲಿ ಅಂದರೆ ಮೂವರು ಸ್ಟಾರ್ ಹೀರೋಗಳಿರೋದನ್ನು ನಾನು ಮೊದಲೇ ಹೇಳಿದ್ದೀನಿ. ಶಿವಣ್ಣ ಇದ್ದಾರೆ, ಉಪೇಂದ್ರ ಅವರಿದ್ದಾರೆ, ರಾಜ್ ಬಿ ಶೆಟ್ಟಿ ಇದ್ದಾರೆ. ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರೇ ವಿಭಿನ್ನವಾಗಿರುವಂತಹದ್ದು. ಉಪೇಂದ್ರ ಅವರ ಕ್ಯಾರೆಕ್ಟರ್ ಅಂತಂತೂ ತುಂಬ ಅದ್ಭುತವಾದಂತಹ ಒಂದು ಕ್ಯಾರೆಕ್ಟರ್. ಜೊತೆಗೆ ಶಿವಣ್ಣ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಅದ್ಭುತವಾಗಿರುವಂತಹ ಕ್ಯಾರೆಕ್ಟರ್. ಈ ಮೂವರನ್ನು ಹಾಕಿಕೊಂಡು ಸಿನಿಮಾ ಮಾಡಿರುವಂತಹ ನಿರ್ದೇಶಕರು ಅರ್ಜುನ್ ಜನ್ಯ. ಅದರಲ್ಲಿ ಇದೊಂದು ಡೈಲಾಗ್ ಅಂದರೆ ಮನುಷ್ಯ ಸತ್ತ ಮೇಲೆ ತೋರಿಸೋ ಪ್ರೀತಿನ ಅವನು ಬದುಕಿದ್ದಾಗಲೇ ತೋರಿಸ್ಬೇಕು ಅಂತೇಳಿ ಅದೊಂದು ಡೈಲಾಗನ್ನು ಬಿಟ್ಟರೆ ಮತ್ತೆ ಇನ್ನೂ 2 ಡೈಲಾಗ್ ಕೂಡ ಇದೆ. ಆ ಡೈಲಾಗ್ ಏನಂತಂತಂದರೆ, ಓಂ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದು ನಾನೇ ಹೀಗಂತ ಉಪೇಂದ್ರ ಅವರು ಹೇಳ್ತಾರೆ. ಅದಾದ ನಂತರ ಅದಕ್ಕೆ ರೀಕೌಂಟ್ರ್ ಕೊಡೋದೇನಂತಂತಂದರೆ ಶಿವಣ್ಣ ಅವರು ಹೇಳ್ತಾರೆ, ಆ ಸಿನಿಮಾದ ಹೀರೋ ಕೂಡ ನಾನೇಯಾ ಅಂತೇಳಿ ಇದೊಂದು ಡೈಲಾಗ್ ಬರುತ್ತೆ. ಓ ಡೈರೆಕ್ಟರ್ ನಾನೇ, ಗೊತ್ತು, ಆ ಫಿಲ್ಮ್ ಹೀರೋ ನಾನು. ಅಂದರೆ ಓಂ ಸಿನಿಮಾದಲ್ಲಿ ಓಂ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದು ನಾನೇ ಅಂತೇಳಿ ಉಪೇಂದ್ರ ಅವರು ಹೇಳಿದ್ರೆ, ಓಂ ಸಿನಿಮಾದ ಹೀರೋ ನಾನೇ ಅಂತ ಹೇಳಿ ಶಿವಣ್ಣ ಅವರು ಹೇಳ್ತಾರೆ. ಸೊ ಹಾಗಾಗಿ ಆ ಒಂದು ಡೈಲಾಗ್ ಇದೆ. ಇನ್ನು ಕೊನೆಯ ಸೀನ್ ಇದೆಯಲ್ಲ, ಈ ಟೀಸರ್ನ ಕೊನೆಯ ಸೀನ್ ಇದೆಯಲ್ಲ, ಅದು ಬಹಳ ಅದ್ಭುತವಾದಂತಹ ಸೀನು. ಅಂದರೆ ಒಂದು ಶ್ವಾನದ ಮುಂದೆ, ಅಂದರೆ ಒಂದು ನಾಯಿಯ ಮುಂದೆ ಉಪೇಂದ್ರ ಅವರು ಬಂದು ನಿಂತ್ಕೊಂತಾರೆ. ಅಲ್ಲಿಗೆ ಆ ಟೀಸರ್ ಎಂಡ್ ಆಗುತ್ತೆ. ಈ ಒಂದು ಸೀನ್ ಇದೆಯಲ್ಲ, ಈ ಸೀನು ಉಪೇಂದ್ರ ಅವರ ಅಭಿಮಾನಿಗಳಿಗೆ ದೊಡ್ಡ ಮಟ್ಟದಲ್ಲಿ ಕಿಕ್ ಕೊಡುವಂತಹ ಒಂದು ಸೀನು. ಸೊ ಹಾಗಾಗಿ ಈ 3 ಸನ್ನಿವೇಶಗಳನ್ನು ಇಟ್ಕೊಂಡು 45 ಸಿನಿಮಾದ ಟೀಸರನ್ನು ಕಟ್ ಮಾಡಿರುವಂತಹ ಅರ್ಜುನ್ ಜನ್ಯ ಅವರು ಮೊದಲ ಸಿನಿಮಾದಲ್ಲೇ ಅವರು ಸಕ್ಸಸ್ಸನ್ನು ಕಂಡಿರುವಂಥದ್ದು. ಈ ಟೀಸರನ್ನು ನೋಡಿದಂತಹ ಪ್ರತಿಯೊಬ್ಬರು ಕೂಡ ನಿಜಕ್ಕೂ ಅರ್ಜುನ್ ಜನ್ಯ ಅವರು ಫಸ್ಟ್ ಸಲ ಡೈರೆಕ್ಷನ್ ಮಾಡ್ತಿರುವಂಥವ್ರ ಅಂತೇಳಿ ಪ್ರತಿಯೊಬ್ಬರು ಕೂಡ ಮಾತನಾಡ್ಕೊಳ್ತಿದ್ದಾರೆ. ಯಾಕೆಂತಂದರೆ ಈ ಸಿನಿಮಾವನ್ನು, ಈ ಟೀಸರನ್ನು ನೋಡಿದಂತಹ ಪ್ರತಿಯೊಬ್ಬರು ಕೂಡ KGF ಸಿನಿಮಾಗಿಂತ ವಿಭಿನ್ನವಾಗಿದೆ, ರಾಜಮೌಳಿಯವರ ಬಾಹುಬಲಿ ಸಿನಿಮಾಗಿಂತ ವಿಭಿನ್ನವಾಗಿದೆ. ಅಂದರೆ ಬೇರೆ ಬೇರೆ ನಿರ್ದೇಶಕರಿಗೂ, ಅಂದರೆ ಟಾಪ್ ನಿರ್ದೇಶಕರಿಗೂ ಕೂಡ ಹೋಲಿಕೆ ಮಾಡ್ತಿದ್ದಾರೆ ಅಂದರೆ ಅರ್ಜುನ್ ಜನ್ಯ ಅವ್ರನ್ನ. ಅಂದರೆ ಅಷ್ಟರ ಮಟ್ಟಿಗೆ ಅರ್ಜುನ್ ಜನ್ಯ ಅವರು ಕೆಲಸವನ್ನು ಮಾಡಿದ್ದಾರೆ. ಸೊ ಹಾಗಾಗಿ 45 ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬರುವಂತಹ ಒಂದು ಸಾಧ್ಯತೆ ಈ ಟೀಸರ್ನಲ್ಲಿ ಕಾಣ್ತಾ ಇದೆ. ಜೊತೆಗೆ ಏನಂತಂದರೆ, ಈ ಸಿನಿಮಾ ಯಾವಾಗಪ್ಪ ರಿಲೀಸ್ ಆಗುತ್ತೆ ಅಂತೇಳಿ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಕೂಡ ಇದೊಂದು ಕುತೂಹಲ ಇದ್ದೇ ಇದೆ. ಆ ಕುತೂಹಲಕ್ಕೆ ಈಗಾಗಲೇ ಅರ್ಜುನ್ ಜನ್ಯ ಅವರು ತೆರೆ ಎಳೆದಿರುವಂಥದ್ದು. ಅಂದರೆ ಆಗಸ್ಟ್ 15ನೇ ತಾರೀಕು, ಅಂದರೆ ಇಂಡಿಪೆಂಡೆನ್ಸ್ ಡೇ ದಿನ ಈ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಿನಿಮಾವನ್ನು ಪ್ರತಿಯೊಬ್ಬರು ಕೂಡ ನೋಡಬೇಕು. ಪ್ರತಿಯೊಬ್ಬರು ಈ ಸಿನಿಮಾವನ್ನು ನೋಡಿ ನಿಮಗೆ ಬಹಳ ಇಷ್ಟ ಆಗುತ್ತೆ ಅಂತೇಳಿ ಸ್ವತಃ ಅರ್ಜುನ್ ಜನ್ಯ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಏನಂತಂದರೆ, ನಾನು ಅರ್ಜುನ್ ಜನ್ಯ ಅವರ ಬಗ್ಗೆ 2 ಮಾತುಗಳನ್ನು ಹೇಳಲೇಬೇಕು. ಅರ್ಜುನ್ ಜನ್ಯ ಅವರ ಬಗ್ಗೆ 2 ಮಾತನ್ನು ಹೇಳಿ ಈ ಒಂದು ವಿಚಾರವನ್ನು ನಾನು ಮುಗಿಸ್ತೀನಿ. ಅಂದರೆ ಅರ್ಜುನ್ ಜನ್ಯ ಅವರು ಬಹಳ ಕಷ್ಟಪಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿ ಈ ಲೆವೆಲ್ಗೆ ಬಂದಂತಹ ವ್ಯಕ್ತಿ. ಸುಮ್ಮನೆ ಅವರು ಯಾರ್ದೋ ಒಬ್ಬರ ಸಪೋರ್ಟಿಂದಲೋ ಅಥವಾ ಯಾರೋ ಒಬ್ಬರು ಅವ್ರನ್ನ ಕೈ ಹಿಡ್ಕೊಂಡು ಅಥವಾ ಅವ್ರನ್ನ ಪುಷ್ ಮಾಡಿ ಬಂದಂತಹ ವ್ಯಕ್ತಿ ಅಲ್ಲ. ಆ ವ್ಯಕ್ತಿ ನಿಜಕ್ಕೂ ಹಾರ್ಡ್ ವರ್ಕರ್.
ಸೊ ಯಾಕೆಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಾರ್ಡ್ ವರ್ಕ್ ಮಾಡಿದಾಗ ಮಾತ್ರ ಇಂಡಸ್ಟ್ರಿಯಲ್ಲಿ ಉಳಿಯೋದಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಬೇರೆ ಏನಾದರೂ ಬೇರೆ ವಾಮ ಮಾರ್ಗದಲ್ಲಿ ನಾನು ಏನಾರ ಬಂದು ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ಭ್ರಮೆ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಅದನ್ನು ತೆಗೆದಾಕ್ಬಿಡಿ. ಯಾಕೆಂತಂದರೆ ಅರ್ಜುನ್ ಜನ್ಯ ಅವರು ತುಂಬ ಶ್ರಮಪಟ್ಟು ಈ ಲೆವೆಲ್ಗೆ ಬಂದಿರುವಂತಹ ಒಬ್ಬ ಪ್ರತಿಭಾವಂತ ಸಂಗೀತ ನಿರ್ದೇಶಕ. ಮೊದಲ ಬಾರಿಗೆ 45 ಅನ್ನೋ ಒಂದು ಸಿನಿಮಾವನ್ನು ಡೈರೆಕ್ಷನ್ ಮಾಡ್ತಿದ್ದಾರೆ. ಆ ಸಿನಿಮಾ ಸಕ್ಸಸ್ ಆಗಲಿ, ಜೊತೆಗೆ ಅವರು ಅಂದುಕೊಂಡಂತೆ ತುಂಬ ಅದ್ಭುತವಾದಂತಹ ಒಂದು ಯಶಸ್ಸು ಈ ಸಿನಿಮಾ ಮೂಲಕ ಸಿಗಲಿ ಅನ್ನೋದು ನಮ್ಮ ಆಶಯ ಕೂಡ. ಯಾಕೆಂತಂದರೆ ಆ ರೀತಿಯಾದಂತಹ ಒಂದು ಇಂಪ್ರೆಸ್ಸನ್ನು ಅರ್ಜುನ್ ಜನ್ಯ ಅವರು ಈ ಟೀಸರಲ್ಲಿ ಮಾಡಿರುವಂಥದ್ದು. ಅಂದರೆ ಟೀಸರ್ ನೋಡಿದಂತಹ ಪ್ರತಿಯೊಬ್ಬರೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ, ತುಂಬ ವಿಭಿನ್ನವಾಗಿದೆ. ಯಾಕೆಂತಂದರೆ ನಾರ್ಮಲ್ ಟೀಸರ್ಗೆ, ನಾರ್ಮಲ್ ಸಿನಿಮಾಗಳಿಗಿಂತ ತುಂಬ ವಿಭಿನ್ನವಾಗಿದೆ ಅಂತೇಳಿ ಈಗಾಗಲೇ ಜನರು ಕೂಡ ಮಾತನಾಡ್ಕೊಳ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಕಡೆಯಿಂದಲೂ ಕೂಡ ಅರ್ಜುನ್ ಜನ್ಯ ಜೊತೆಗೆ ಅವರ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳೋಣ. ಒಳ್ಳೆಯದಾಗಲಿ. ಜೊತೆಗೆ ಸಿನಿಮಾ ಆಗಸ್ಟ್ 15ರಂದು ಅಂದರೆ ಇಂಡಿಪೆಂಡೆನ್ಸ್ ಡೇ ದಿನ ಈ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾವನ್ನು ಪ್ರತಿಯೊಬ್ಬರು ಕೂಡ ನೋಡಲಿ, ಥಿಯೇಟ್ರಿಗೆ ಹೋಗಿ ನೋಡಲಿ ಅಂತೇಳಿ ನಾವು ಕೂಡ ಹೇಳೋಣ. ಎಸ್, ಇದು ಇವತ್ತಿನ ಒಂದು ವಿಚಾರ. ಮತ್ತೆ ನಾನು ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್.